ರೇಷ್ಮೆ ಶಾಲುಗಳಿಗೆ 88,000. ಪುಸ್ತಕ ಮೇಳಕ್ಕೆ 4.5 ಕೋಟಿ ರೂಪಾಯಿ ಖರ್ಚು. 2025 ಫೆಬ್ರವರಿಯಲ್ಲಿ ರಾಜ್ಯದ ಶಕ್ತಿಸೌಧ ಅಂತಾನೆ ಕರೆಯಲ್ಪಡುವ ವಿಧಾನಸೌಧದಲ್ಲಿ ಭರ್ಜರಿ ಪುಸ್ತಕ ಮೇಳ ನಡೆದಿತ್ತು. ವಿಧಾನಸಭೆಯ ಸ್ಪೀಕರ್ ಯುಟಿ ಖಾದರ್ ಅವರ ನೇತೃತ್ವದಲ್ಲಿ ಪುಸ್ತಕ ಮೇಳ 2025 ಫೆಬ್ರವರಿ 27ರಿಂದ ಮಾರ್ಚ್ 3ರವರೆಗೆ ನಡೆದಿದ್ದು ಅತ್ಯದ್ಭುತ ಬೆಂಬಲ ವ್ಯಕ್ತವಾಗಿತ್ತು. ಲಕ್ಷಾಂತರ ಪುಸ್ತಕ ಪ್ರೇಮಿಗಳು, ಅಕ್ಷರ ಪ್ರಿಯರು ಆಗಮಿಸಿ ಪುಸ್ತಕ ಖರೀದಿಸಿ ಸಂಭ್ರಮಿಸಿದ್ರು. ಇದೀಗ ಈ ಪುಸ್ತಕೋತ್ಸವಕ್ಕೆ ಎಷ್ಟು ಖರ್ಚಾಗಿದೆ ಎಂಬ ಲೆಕ್ಕಾಚಾರ ಆರ್ಟಿಐ ಮೂಲಕ ಲಭ್ಯವಾಗಿದೆ. 5 ದಿನದ ಪುಸ್ತಕ ಮೇಳಕ್ಕೆ ಬರೋಬ್ಬರಿ 4.5 ಕೋಟಿ ರೂಪಾಯಿ ಖರ್ಚಾಗಿರೋ ಬಗ್ಗೆ ಮಾಹಿತಿ ಸಿಕ್ಕಿದೆ. ಕಳೆದ ಫೆಬ್ರವರಿ 27, 28 ಮತ್ತು ಮಾರ್ಚ್ 1, 2 ಹಾಗೂ 3ರಂದು 5 ದಿನಗಳ ಕಾಲ ವಿಧಾನಸೌಧದಲ್ಲಿ ಪುಸ್ತಕ ಮೇಳ ನಡೆದಿತ್ತು. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ, ಸರ್ಕಾರದ ಸಚಿವರು, ಎಲ್ಲ ಕಾಂಗ್ರೆಸ್ ಶಾಸಕರು, ವಿಪಕ್ಷ ನಾಯಕ ಆರ್ ಅಶೋಕ್, ಬಿಜೆಪಿ ಜೆಡಿಎಸ್ ಶಾಸಕರು ಸೇರಿದಂತೆ ರಾಜಕೀಯ ನಾಯಕರೆಲ್ಲ ಭಾಗಿಯಾಗಿದ್ರು. ಇದಕ್ಕೆ ಬರೋಬ್ಬರಿ 4.5 ಕೋಟಿ ರೂಪಾಯಿ ಖರ್ಚಾಗಿದೆಯಂತೆ. ಆರ್ಟಿಐ ಮೂಲಕ ಕೇಳಿದ ಮಾಹಿತಿಗೆ ಈ ವಿವರಣೆ ಸಿಕ್ಕಿದೆ. 4.5 ಕೋಟಿ ರೂಪಾಯಿಗಳಲ್ಲಿ ಅತಿಥಿಗಳನ್ನ ಸನ್ಮಾನಿಸಿ ಕೊಟ್ಟಿದ್ದ 7 ರೇಷ್ಮೆ ಶಾಲುಗಳಿಗೆ ಬರೋಬ್ಬರಿ 88,000 ರೂಪಾಯಿ ಖರ್ಚಾಗಿದೆಯಂತೆ. ಯಾವುದಕ್ಕೆ ಎಷ್ಟು ಹಣ ಖರ್ಚಾಗಿದೆ? ಪುಸ್ತಕ ಮೇಳಕ್ಕೆ ಆಗಮಿಸುವ ಗಣ್ಯರ ವಾಸ್ತವ್ಯಕ್ಕಾಗಿ 1.56 ಕೋಟಿ ರೂಪಾಯಿ ಖರ್ಚಾಗಿದೆ. ಪುಸ್ತಕ ಮೇಳದಲ್ಲಿ ವಿವಿಧ ಕಾರ್ಯಕ್ರಮಗಳ ಬಹುಮಾನ ವಿತರಣೆಗಾಗಿ 21 ಲಕ್ಷ ರೂಪಾಯಿ ಖರ್ಚು, ಪುಸ್ತಕ ಬಿಡುಗಡೆ, ಕವಿಗೋಷ್ಠಿಗಾಗಿ 98,000 ರೂಪಾಯಿ ಖರ್ಚು, ಪುಸ್ತಕ ಮೇಳದಲ್ಲಿ ನಡೆದ ನಾಟಕ ಪ್ರದರ್ಶನಕ್ಕಾಗಿ 98,000 ರೂಪಾಯಿ ಖರ್ಚು, ಪುಸ್ತಕ ಮೇಳಕ್ಕೆ ಆಗಮಿಸಿದ ಅತಿಥಿಗಳ ಸನ್ಮಾನಕ್ಕಾಗಿ 7 ರೇಷ್ಮೆ ಶಾಲುಗಳ ಖರೀದಿ, ಅದಕ್ಕಾಗಿ 88,000 ರೂಪಾಯಿ ಖರ್ಚು, ಅತಿಥಿಗಳ ವಿಮಾನಯಾನದ ವೆಚ್ಚ 87,429 ರೂಪಾಯಿ, ಗಣ್ಯರಿಗೆ ಉಪಹಾರದ ವ್ಯವಸ್ಥೆಗಾಗಿ ಖರ್ಚು ಮಾಡಿದ್ದು 83,190 ರೂಪಾಯಿ. ಸಿಎಂ ಸಿದ್ದರಾಮಯ್ಯ ಮೊಳಕಾಲು ನೋವಿನಿಂದ ಬಳಲುತ್ತಿದ್ದರು. ಆದರೂ ಕೂಡ ವೀಲ್ ಚೇರ್ನಲ್ಲಿ ಪುಸ್ತಕ ಮೇಳಕ್ಕೆ ಬಂದು ಮೇಳವನ್ನ ಉದ್ಘಾಟಿಸಿದ್ರು. ತಾವೇ ಖುದ್ದಾಗಿ ಪುಸ್ತಕ ಖರೀದಿಸಿ ಸಂಭ್ರಮಿಸಿದ್ರು. 2025 ಫೆಬ್ರವರಿ 27ರಿಂದ ಮಾರ್ಚ್ 3ರವರೆಗೆ ಬೆಂಗಳೂರಿನ ವಿಧಾನಸೌಧ ಆವರಣದಲ್ಲಿ ಪುಸ್ತಕ ಮೇಳ ಆಯೋಜಿಸಲಾಗಿತ್ತು. ಸುಮಾರು 175 ಪುಸ್ತಕ ಮಳಿಗೆಗಳಿಗೆ ಅವಕಾಶ ಕಲ್ಪಿಸಲಾಗಿದ್ದು, ಮೇಳದಲ್ಲಿ ಪುಸ್ತಕಗಳ ಬಿಡುಗಡೆ, ಚರ್ಚೆ, ಸಂವಾದ ಕಾರ್ಯಕ್ರಮಗಳು ನಡೆದಿದ್ದವು. ಎಲ್ಲಾ ಶಾಸಕರು ತಮ್ಮ ನಿಧಿಯಿಂದ 2 ರಿಂದ 3 ಲಕ್ಷ ರೂಪಾಯಿಗಳವರೆಗೆ ಪುಸ್ತಕಗಳನ್ನು ಖರೀದಿಸಿ ತಮ್ಮ ಕ್ಷೇತ್ರದ ಸಾರ್ವಜನಿಕ ಗ್ರಂಥಾಲಯ ಹಾಗೂ ಶಾಲೆಗಳಿಗೆ ಪೂರೈಸಲು ಅವಕಾಶವಿದೆಯಂತ ಅಂದು ಸಿಎಂ ಸಿದ್ದರಾಮಯ್ಯನವರೇ ಟ್ವೀಟ್ ಮಾಡಿದ್ರು. ಕಾಂಗ್ರೆಸ್ ಸರ್ಕಾರದಲ್ಲಿ ಪ್ರತಿಯೊಂದರಲ್ಲೂ ಭ್ರಷ್ಟಾಚಾರ ತಾಂಡವವಾಡುತ್ತಿದೆ. ಗುಂಡಿ ಮುಚ್ಚೋದ್ರಿಂದ ಹಿಡಿದು ಪ್ರತಿಯೊಂದರಲ್ಲೂ ಲೂಟಿ ನಡೀತಾ ಇದೆ. ಪುಸ್ತಕ ಮೇಳದಲ್ಲೂ ಈ ಬರಿಯ ಲೂಟಿ ಅಂದ್ರೆ ನಿಜಕ್ಕೂ ಅಸಹ್ಯ ಹುಟ್ಟಿಸುತ್ತೆ. ಸಿಕ್ಕಲ್ಲಿ ಬಾಯಿ ಹಾಕುತ್ತಿರುವ ಕಾಂಗ್ರೆಸ್ ಬಹುಶಃ ಸಿದ್ದರಾಮಯ್ಯನವರ ಅವಧಿ ಮುಗಿಯುವ ಹೊತ್ತಿಗೆ ಆರ್ಟಿಐ ಕಾರ್ಯಕರ್ತರಿಗೆ ಹಬ್ಬವೋ ಹಬ್ಬ. ಅದು ಮಾತ್ರವಲ್ಲ, ವಕೀಲರು, ವಿರೋಧ ಪಕ್ಷದವರು, ನ್ಯಾಯಾಲಯಗಳಲ್ಲೂ ಇಂತಹ ಅಕ್ರಮಗಳ ವಿಚಾರದಲ್ಲಿ ಚರ್ಚೆಗಳು ನಡೀತಾನೆ ಇರುತ್ತವೆ. ಪ್ರಿಯ ವೀಕ್ಷಕರೇ, ವಿಧಾನಸಭೆಯಲ್ಲಿ ನಡೆದ ಸಾರ್ವಜನಿಕರ ಪುಸ್ತಕ ಮೇಳಕ್ಕೆ ಒಂದು ಬೊಕ್ಕೆ ಅಥವಾ ಗುಲಾಬಿ ಹೂವನ್ನು ಕೊಟ್ಟು ಸ್ವಾಗತ ಮಾಡೋದನ್ನ ಬಿಟ್ಟು ಬೆಲೆ ಬಾಳುವ ರೇಷ್ಮೆ ಶಾಲು ಹೊದಿಸಿಕೊಂಡವರಿಗೂ ಮಾನ ಮರ್ಯಾದೆ ಇರೋದಿಲ್ಲ. ಕಾರಣ ಪುಸ್ತಕ ಮೇಳಕ್ಕೆ ಇಂತಹ ಸ್ವಾಗತವನ್ನ ಬೇಡ ಅಂತ ಹೇಳಲು ಇವರಿಗೆ ಆ ಯೋಗ್ಯತೆ ಇರೋದಿಲ್ಲ. ಒಟ್ಟಾರೆ ಸಾರ್ವಜನಿಕರ ಹಣವನ್ನ ಹೇಗೆ ದುರುಪಯೋಗಪಡಿಸಿಕೊಂಡು ಲೂಟಿ ಮಾಡಬೇಕು ಅನ್ನೋ ಕಲೆಯನ್ನ ಕಾಂಗ್ರೆಸ್ ಸಚಿವರು ಹಾಗೂ ಸಚಿವಾಲಯದ ಅಧಿಕಾರಿಗಳಿಂದ ಕಲಿಯಬೇಕಾಗಿರುತ್ತೆ. ವೀಕ್ಷಕರೇ, ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.